ಡಿಸೈನ್ ತುಂಬಾ ಚೆನ್ನಾಗಿದೆ ನಿಮ್ಮದು ವಿನ್ಯಾಸ. ನಾಟಕ ಅಂದ್ರೆ ತುಂಬಾ ಅದ್ಭುತವಾಗಿದೆ. ಕಾವ್ಯ ಶಕ್ತಿ ಯಾರಿಗೆ ಇರುತ್ತೆ ಅವರು ಒಳ್ಳೆ ನಾಟಕ ಬರೀಬಹುದು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಆ ಗತವನ್ನ ವಾಸ್ತವವನ್ನ ಹೆಸರಲ್ಲಿ ಕಾಣುವಂತ ಶಿಲ್ಪಗಳು ತಮ್ಮ ಕತೆ ಹೇಳಿದ್ವಾ ಅಥವಾ ಇವಳು ಶಿಲ್ಪಗಳ ಕತೆ ಹೇಳಿದ್ವಾ ಅನ್ನುವ ಕನ್ಫ್ಯೂಷನ್ ಅನ್ನು ನಮ್ಮನಿಟ್ಟು ತುಂಬಾ ಅದ್ಭುತವಾಗಿ ಹೆಣ್ಣಿನ ಮನೋಲೋಕವನ್ನ ನನ್ನೆದುರಿಗೆ ಅನಾವರಣಗೊಳಿಸಿದಂತ ರಂಜಿತಾ ಅದ್ಭುತ ಅಭಿನೇತ್ರಿ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಸೊ ಅವರಿಗೂ ನಾನು ಹೃದಯಪೂರ್ವಕವಾಗಿ ಹಾರೈಸ್ತೇನೆ. ಬೆಳಕು ವಿನ್ಯಾಸಕ್ಕೆ ನೀವೆಲ್ಲ ಚಪ್ಪಾಳೆ ತಟ್ಟಿದ್ರಿ. ಬಹುಶಃ ಈ ನಾಟಕದ ಪ್ಲಸ್ ಪಾಯಿಂಟ್ ಅದು ಕೂಡ. ಮತ್ತೆ ರಘುನಂದನ್ ಅವರ ವಿನ್ಯಾಸನೇ ಅದ್ಭುತವಾಗಿರುತ್ತೆ. ಅದರಲ್ಲಿ ಬಟ್ಟೆ ಇರುತ್ತೆ, ಕಲೆ ಇರುತ್ತೆ, ಚಿತ್ರ ಇರುತ್ತೆ, ಸಂಗೀತ ಇರುತ್ತೆ. ಸೊ ಎಲ್ಲ ಜೀವಂತಿಕೆಯಿಂದ ಕೂಡಿರುತ್ತೆ. ಸೊ ಅದ್ಭುತ ನಿರ್ದೇಶನ ಮತ್ತು ವಿನ್ಯಾಸ ಈ ನಾಟಕವನ್ನು ತುಂಬಾ ಸುಂದರಗೊಳಿಸಿದೆ ಮತ್ತೆ ಅರ್ಥಪೂರ್ಣಗೊಳಿಸಿದೆ. ಬಹಳ ಒಳ್ಳೆಯ ಪ್ರಯೋಗ. ಧನ್ಯವಾದ. ರಂಜಿತಾ ನಾಗರಾಜ್ ಅವರು ನಿಜಕ್ಕೂ ಕೂಡ ಅಪ್ರತಿಮ ನಟಿ. ಅವರಲ್ಲಿ ಎಷ್ಟು ಎನರ್ಜಿ ಇದೆ ಅಂತಂದ್ರೆ ನಾಟಕದ ಸುಮಾರು 60-70 75 ಕಾಲನ್ನ ಮೈಂಟೈನ್ ಮಾಡ್ಕೊಳ್ಳುವಂತ ಅಷ್ಟು ಸುಲಭವಾದ ಸಂಗತಿಗಳಲ್ಲ. ಅವರು ಎಲ್ಲೂ ಕೂಡ ಭಾವವನ್ನ ತಪ್ಪಲಿಲ್ಲ. ಅಭಿನಯ ತುಂಬಾ ಚೆನ್ನಾಗಿದೆ, ತುಂಬಾ ಇಂಪ್ರೂವೈಸೇಷನ್ ಇದೆ. ಬಹುಶಃ ಅದು ಗೊತ್ತಾಗುತ್ತೆ ಅಂತ ಅನ್ಸುತ್ತೆ ಅವ್ರಿಗೆ. ಬಟ್ ಅವ್ರು ಏನ್ ಪಾತ್ರವನ್ನು ಕೊಟ್ಟಿದ್ದಾರೆ ಆ ಪಾತ್ರವನ್ನು ಅವರು ತುಂಬಾ ಅಚ್ಚುಕಟ್ಟಾಗಿ ಅವರು ಕೆಲಸವನ್ನ ಮಾಡಿದ್ದಾರೆ. ಅವ್ರನ್ನ ಇಟ್ಕೊಂಡು ಇನ್ನು ಈ ನಾಟಕವನ್ನು ಇನ್ನಷ್ಟು ಕಟ್ಲಿಕ್ಕೆ, ಬೆಳೆಸ್ಲಿಕ್ಕೆ, ಇನ್ನಷ್ಟು ಬೇರೆ ಬೇರೆ ಕಡೆ ಹೋಗ್ಲಿಕ್ಕೆ ತುಂಬಾ ಸಾಕಷ್ಟು ಅವಕಾಶಗಳಿದೆ. ಯಾಕಂದ್ರೆ ಇಂಥದ್ದು ನಟಿ ಸಿಗೋದು ಬಹಳ ಅಪರೂಪ. ಇಂಥದ್ದು ನಟಿಯವ್ರನ್ನ ಇಟ್ಟು ನಾವು ಎಷ್ಟು ಬೇಕಾದ್ರೂ ನಾಟಕನ ಚಟ್ಲಿಕ್ಕೆ ಬಳಸಲಿಕ್ಕೆ ಸಾಧಿಸ್ತೀವಿ. ಒಳ್ಳೆ ಅದ್ಭುತವಾದ ನಟಿ ನಮ್ಮ ರಘುನಂದನ್ ಸರ್ ಸಿಕ್ಕಿದ್ದಾರೆ. ಮೇಡಮ್, ನಿಮ್ ಬೆಳಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಆಲ್ ದಿ ಬೆಸ್ಟ್. ಹೆಣ್ಣಿನೊಳಗಿನ ದೇವ ಮತ್ತು ಕಾವು ಈ ಎರಡನ್ನು ಬಹಳ ಆತ್ಮ ಸಂವೇದನೆ ಆಗುವ ಹಾಗೆ ವಿಧಾನಗಳಲ್ಲಿ ಗತ ಮತ್ತು ವಾಸ್ತವ ಎರಡನ್ನೂ ಮೇಳೈಸಿದ ಹಾಗೆ ಈ ನಾಟಕವನ್ನ ನಿರೂಪಿಸಿದ ಮತ್ತು ರಚಿಸಿದ ಇಬ್ಬರಿಗೂ ಕೂಡ, ರಚಿಸಿದ ಮೇಡಮ್ನವರಿಗೂ ಮತ್ತು ನಿರೂಪಿಸಿದ ರಘುನಂದನ್ ಕೂಡ ನಾವು ತುಂಬಾ ಧನ್ಯವಾದಗಳನ್ನ ಅರ್ಪಿಸಬೇಕಾಗುತ್ತೆ. ರಂಜಿತಾ ನಾಗರಾಜ್ ಅವರ ನಟನೆ, ಅಭಿನಯ ಬಹುಶಃ ಒಬ್ಬ ಪರಿಪೂರ್ಣ ಕಲಾವಿದೆಯಾಗುವ ಎಲ್ಲ ಲಕ್ಷಣಗಳು ಆಕೆಯಲ್ಲಿ ಇದೆ ಅನ್ನೋದು ಈ ನಾಟಕದಿಂದ ವ್ಯಕ್ತಿಯಾಗಿದೆ. ಬಹುಶಃ ಇಂತಹ ನಾಟಕಗಳು ಇನ್ನು ಮುಂದೆ, ಇದೊಂದು ಏಕವ್ಯಕ್ತಿ ಪ್ರದರ್ಶನದ ನಾಟಕಗಳು ಇನ್ನು ಮುಂದೆ ತಮ್ಮ ವಸಾಹತುವನ್ನು ಸ್ಥಾಪಿಸ್ತವೆ ಅನ್ನುವಷ್ಟರ ಮಟ್ಟಕ್ಕೆ ಬೇಲೂರು ರಘುನಂದನ್ ಅವರ ಈ ಪ್ರಯೋಗ ಯಶಸ್ವಿಯಾಗಿದೆ. ರಂಜನಿ ನಾಗರಾಜ್ ಅವರ ಅಭಿನಯಕ್ಕೆ ಮತ್ತೆ ಇಡೀ ತಂಡದ ಈ ಪ್ರಯತ್ನಕ್ಕೆ, ಅದರಲ್ಲೂ ಬೆಳಕು ಅಂದ ಕೂಡಲೇ ಇಡೀ ಸಭಾಂಗಣ ಚಪ್ಪಾಳೆ ಹೊಡೆದಿದೆ. ಏನು ನಮ್ಮ ದರ್ಪಣ ನಮ್ಮ ಕಣ್ಣಿಗೆ ಏನಾದ್ರೂ ತಲುಪಿದೆ ಅಂದ್ರೆ ಆ ದರ್ಪಣದ ಸೌಂದರ್ಯ ನಮ್ಮ ಕಣ್ಣಿಗೆ ತಲುಪಿದೆ ಅಂದ್ರೆ ಆ ಬೆಳಕಿನ ಮೂಲಕ ತಲುಪಿದೆ. ಅದಕ್ಕಾಗಿ ಇಡೀ ತಂಡಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ಈ ನಾಟಕ ಹೆಚ್ಚು ಪ್ರದರ್ಶನ ಕಾಣಬೇಕು ಕೂಡ. ಅಭಿನಂದನೆಗಳು, ಶುಭಾಶಯ. ತೊಳಲಾಟಗಳನ್ನ ಅಂದ್ರೆ ಎಲ್ರಿಗೂ ಕನಸಿರುತ್ತೆ, ಅದು ಗಂಡಿಗಿರ್ಲಿ ಹೆಣ್ಣಿಗಿರ್ಲಿ. ಆದ್ರೆ ಹೆಣ್ಣನ್ನು ಹೊರತುಪಡಿಸು ಎಲ್ಲರಿಗೂ ಕೂಡ ಆ ಕನಸನ್ನ, ಆ ಗುರಿಯನ್ನ ಮುಟ್ಟಕ್ಕೆ ರೆಕ್ಕೆ ಇರುತ್ತೆ. ಆದ್ರೆ ಹೆಣ್ಣಿಗೆ ಮಾತ್ರ ಆ ರೆಕ್ಕೆ ಇರೋದಿಲ್ಲ. ಅದು ಯಾವ ರೀತಿ ಅಂತ ಅಂದ್ರೆ, ಈ ಮಳೆಗೆ ಒಂದು ಹುಳ ಬರುತ್ತೆ. ಏನು ಅದು ರಘುನಂತ, ಅದು ಬೆಳಕಿಗೆ ಬರುತ್ತಲ್ಲ, ಮಿಂಚುಳ ಅಲ್ಲ, ಅದು ಭೂಮಿಯಿಂದ ಬರುತ್ತೆ. ಒಂದು ಹೆಲಿಕಾಪ್ಟರ್ನು ಅಲ್ಲ, ಗೆದ್ದಲು ಅಲ್ಲ. ಅದು ಹೇಗೆ, ಅದು ಒಂದು ಭೂಮಿಯಿಂದ ಬಂದು ಒಂದ್ ನಿಮಿಷನೂ ಕೂಡ ಇರಲ್ಲ, ಅದು ಬಿದ್ದೋಗುತ್ತೆ. ಸೊ ಹೆಣ್ಣಿನ ಕನಸುಗಳು ಹಾಗೆ, ಆ ಹೆಣ್ಣಿನ ಕನಸನ್ನ ಮುಟ್ಟೋದಿಕ್ಕೆ ಮತ್ತೆ ಅದಕ್ಕೆ ರೆಕ್ಕೆ ಇನ್ನೂ ಕೂಡ ಸಿಕ್ಕಿಲ್ಲ. ಅದನ್ನ ತುಂಬಾ ಅದ್ಭುತವಾಗಿ ಇವತ್ತು ನಮ್ಮ ರಂಜಿತಾ ನಾಗರಾಜ್ ಅವರು ಆ ಹೆಣ್ಣಿನ ತೊಳಲಾಟವನ್ನ ಇವತ್ತು ನಟನೆಯ ಮುಖಾಂತರ ತೋರಿಸಿದ್ದಾರೆ. ನಿಜವಾಗ್ಲೂ ಅದು ಹೆಣ್ಣಿನ ತೊಳಲಾಟವೂ ಹೌದು, ಹೆಣ್ಣಾಗ್ಬೇಕು ಅಂತ ಬಯಸೋ ಅಂತವರ ತೊಳಲಾಟವೂ ಹೌದು. ಇಲ್ಲಿ ಯಾವುದನ್ನೂ ಬೆರಳು ಮಾಡಿ ತೋರ್ಸಂಗಿಲ್ಲ.
ಒಟ್ಟಾರೆ ಎಲ್ಲರಿಗೂ ಕಥೆಯನ್ನ ಕಟ್ಟಿದವರಿಗಿರ್ಬೋದು, ನಟನೆ ಮಾಡಿದವರಿಗೆ, ನಿರ್ದೇಶಕರವರಿಗೆ, ಅದು ನಮ್ಮ ಚಾಂದಿನಿಯವರಿಗೆ ವಾಯ್ಸ್ ಮಾಡಿ ಅವ್ರದ್ದು ಹಾಡು ಕೇಳ್ತಾ ಇದ್ರೆ ನಿಜವಾಗ್ಲೂ ಒಂದು ರೀತಿ ತುಂಬಾ ಒಂಥರ ರೋಮಾಂಚನ ಆಗ್ತಿತ್ತು. ನೋವಾ ಎಲ್ಲರೂ ಜೋರಾಗಿ ಚಪ್ಪಾಳೆನ ತಟ್ಟಬೇಕು, ಜೋರಾಗಿ. ಥ್ಯಾಂಕ್ ಯು ಸೋ ಮಚ್. ಕಾಜಾಣ ಕೂಗು ಇವತ್ತು ನನ್ನ ಬರವಣಿಗೆಯನ್ನ, ಅಂದ್ರೆ 4 ಗೋಡೆಗಳಲ್ಲಿ ಕುಳಿತು ಬರೆದಂತಹ ಒಂದು ಬರವಣಿಗೆಯನ್ನ ಇವತ್ತು ಜೀವಂತವಾಗಿಸಿದ್ದಾರೆ ಈ ವೇದಿಕೆಯ ಮುಂದೆ. ನನ್ನ ಕನಸು ಇವತ್ತು ನನಸಾಗಿದೆ. ಇದಕ್ಕೆ ನಾನು ಕಾಜಾಣ ತಂಡದವರಿಗೆ, ರಘುನಂದನ್ ರವರಿಗೆ ಆಭಾರಿಯಾಗಿರ್ತೀನಿ. ಹೊಸ ಬಳೆ ಹನಿಸೋಕೆ ನೀವೆಲ್ಲ ಸಹಕಾರ ನೀಡಿದ್ದೀರಾ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಚೆನ್ನಾಗಿ ಅಭಿನಯ ಮಾಡಿದ್ರು ಮೇಡಮ್. ಮತ್ತೆ ಎಲ್ಲರದ ಹಾಡು ಹೇಳಿದ್ದು ಎಲ್ಲದು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ಬೋದು, ಎಲ್ಲರೂ ನೋಡ್ಬೇಕು ಒಂದ್ಸಲ, ಎಲ್ಲ ಹೆಣ್ಣು ಮಕ್ಕಳು ನೋಡ್ಬೇಕಾದದ್ದೇ ಅಂತ. ದರ್ಪಣ ಸುಂದರಿ ನೋಡ್ಬಿಟ್ಟು ನಮಗೆ ತುಂಬಾ ಖುಷಿ ಆಯಿತು. ಡಾಕ್ಟರ್ ಶೈಲಜಾ ವಿಜಯ್ ಕುಮಾರ್ ಅವರು ಬರೆದಿರೋ ಇದು ಜೀವಂತವಾಗಿ ಬಂದಿದೆ ಥಿಯೇಟರ್ನಲ್ಲಿ. ಹಾಗೂ ಬೇಲೂರು ರಘುನಂದನ್ ಅವರ ನಿರ್ದೇಶನ, ವಿನ್ಯಾಸ ತುಂಬ ಚೆನ್ನಾಗಿದೆ. ಬೆಳಕು, ಹಾಗೆ ರಂಜಿತಾ ನಾಗರಾಜ್ ಅವರ ಅಭಿನಯನ ಎಲ್ಲರನ್ನೂ ವಿಸ್ಮಯಗೊಳಿಸಿದೆ. ಇದಕ್ಕಾಗಿ ನಾವು ತುಂಬ ಥ್ಯಾಂಕ್ಸ್. ಈ ನಾಟಕ ಹೀಗೆ ಮುಂದೆವರೆದು ಸಕ್ಸಸ್ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಾಟಕ ಇನ್ನೂ ಹೆಚ್ಚು ಇದು ಪ್ರದರ್ಶನ ಆಗಲಿ ಅನ್ನೋದು ನಮ್ಮ ಆಸೆ ಕೂಡ. ನಾಟಕ ನಟಿ ಹೇಗೆ ಮಾಡಿದ್ದಾಳೆ, ನಾಟಕದ ವಸ್ತು ಪರಿಕರಗಳೆಲ್ಲ ಹೇಗಿದೆ, ಪ್ರತಿಯೊಂದನ್ನು ನಾನು ಬರೆದು ನಿಮಗೆ ಅಂಕಣ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾಟಕ ತುಂಬ ಚೆನ್ನಾಗಿ ಬಂದಿದೆ. ಎಲ್ರಿಗೂ ನಮಸ್ಕಾರ. ನಾನು ದರ್ಪಣ ಸುಂದರಿ ನಾಟಕ ನೋಡಿದೆ. ಸೊ ರಂಜಿತಾ ನಾಗರಾಜ್ ಅವರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅವರಿಗೆ ತುಂಬ ಫ್ಯೂಚರ್ ಇದೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್. ಬೆಳಕಿನ ಪ್ರದರ್ಶನ ನೋಡಿದ್ದೀವಿ. ಆದ್ಯಂತ ಸ್ಟಾರ್ಟಿಂಗ್ ಪ್ರಾರಂಭದಿಂದ ಅಂತ್ಯದವರೆಗೂ ತುಂಬಾ ಚೆನ್ನಾಗಿತ್ತು. ರಂಜಿತಾ ನಾಗರಾಜ್ ಅವ್ರದ್ದು ತುಂಬಾನೇ ಚೆನ್ನಾಗಿತ್ತು. ಅವ್ರಿಗಿನ್ನ ಚೆನ್ನಾಗಿ ಯಶಸ್ವಿ ಸಿಗ್ಲಿ. ಕೊನೆಯಲ್ಲಿ ಹೇಳಿದ ಮಾತು ನನಗೆ ತುಂಬಾ ಇಷ್ಟವಾಗಿದೆ. ಈ ಪ್ರದರ್ಶನ ಇನ್ನ ಮುಂದೆ ಜಾಸ್ತಿ ಪ್ರದರ್ಶನಗಳು ಆಗ್ಬೇಕು ಅಂತ ಹಾರೈಸ್ತೇನೆ. ಫಿಲಮು ಬಲಮ್ ಅಂತ ಹೋಗೋದಕ್ಕಿಂತ ಇಂಥ ನಾಟಕಗಳನ್ನ ಬೆಂಬಲಿಸಿ ಈ ಅಂತರಾಳದಲ್ಲಿರೋದನ್ನ ಯಾವ ಥರ ಬಿಂಬಿಸಿದ್ರಂದ್ರೆ ನಮಗೆ ಕಣ್ಣು ಕಟ್ಟದಂಗಿತ್ತು. ನಾವು ಹಿಂದಿನ ಲೋಕಕ್ಕೆ ಹೋಗ್ಬಿಟ್ಟಿದ್ವಿ. ನಾವು ಬರೀ ಕೇಳ್ತಾ ಇದ್ವಿ ಆಗಿದೆ ಹೀಗಿದೆ ಅಂತ ಶಿಲ್ಪಕಲೆಗಳನ್ನ. ಆ ಶಿಲ್ಪಕಲೆಗಳ ಬಗ್ಗೆ ಒಂದೊಂದಾಗಿ ವಿವರಣೆ ಮಾಡಿದಾಗ ನಮಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಅವಶ್ಯಕತೆ ಆಗುತ್ತೆ. ಬಹಳ ಚೆನ್ನಾಗಿತ್ತು ನಾಟಕ. ಈ ತರ ನಾಟಕಗಳಿಗೆ ನಾವು ಬೆಂಬಲಿಸಬೇಕು. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ದರ್ಪಣ ಸುಂದರಿ ನಾಟಕ ನಾನು ಅವಾಗ್ಲಿಂದ ರಿಹರ್ಸಲ್ ಟೈಮಲ್ಲಿ ನೋಡ್ತಾ ಇದ್ದೆ. ಇವಾಗ ಸ್ಟೇಜ್ ಮೇಲೆ ಹೆಂಗ್ ಕಾಣಿಸುತ್ತೆ ನೋಡ್ಬೇಕು ಅಂತ ಬಿಟ್ಟಿತ್ತು. ಲೈಟಿಂಗ್ಸು, ಪ್ರಾಪರ್ಟೀಸು, ಸೆಟ್ ವರ್ಕು, ರಂಜಿತಾ ಒಂದು ಆಕ್ಟಿಂಗ್ ಅಂತಿಲ್ಲ ಅಂದ್ರೆ ಅಪ್ಪ ಎಷ್ಟು ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ಸೊ ನೆಕ್ಸ್ಟ್ ಶೋ ಇದ್ದಾಗ ನೀವು ದಯಮಾಡಿ ಫ್ರೀ ಮಾಡ್ಕೊಬಿಟ್ಟು ಬಂದ್ಬಿಟ್ಟು ನೋಡಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ರೇಖಾ ಕೆಜಿ. ಈ ದಿನ ದರ್ಪಣ ಸುಂದರಿ ನಾಟಕ ನೋಡೋದಕ್ಕೆ ಬಂದಿದ್ವಿ. ಬೇಲೂರು ರಘುನಂದನ್ ಸರ್ ಅವರ ನಿರ್ದೇಶನ, ಹಾಗೆ ಶೈಲಜಾ ವಿಜಯ್ ಕುಮಾರ್ ಮೇಡಮ್ ಅವರು ಬರೆದಿರೋದು. ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಬೇಕು. ನಾನು ಇವಾಗ ಅದ್ರ ಬಗ್ಗೆ ಕತೆ ಅಥವಾ ಏನಾದರೂ ಅದ್ರ ಬಗ್ಗೆ ಹೇಳಿದ್ರೆ ನಿಮಗೆಲ್ಲ ಅದು ಗುಟ್ಟು ರಟ್ಟಾದಂಗೆ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ. ರಂಜಿತಾ ಅವರು ಚೆನ್ನಾಗಿ ಅಭಿನಯಿಸಿದ್ದಾರೆ. ಇದು ಎಲ್ಲ ಹೆಣ್ಮಕ್ಳು ಅಲ್ದಲೆ ಗಂಡು ಮಕ್ಕಳು ಎಲ್ಲರೂ ನೋಡೋವಂಥ ನಾಟಕ. ಸೊ ಇದು ಫಸ್ಟ್ ಶೋ ಆಗಿತ್ತು. ಸೊ ಇನ್ನು ಹೆಚ್ಚು ನಾಟಕಗಳ ಪ್ರದರ್ಶನ ಆಗುತ್ತೆ. ಸೊ ಎಲ್ಲರೂ ನೋಡಿ, ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬಿದ್ದೇನೆ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಸೌಮ್ಯ ಅಂತ ಹೇಳಿ. ನಾನು ಬ್ಲೂ ಟ್ರಾನ್ಸ್ ಮೆನ್. ದರ್ಪಣ ಸುಂದರಿ ನಾಟಕ ನೋಡಕ್ ಬಂದಿದ್ದೆ. ರಿಯಲಿ ಫ್ಯಾಂಟಾಸ್ಟಿಕ್, ತುಂಬಾ ಸೂಪರ್ ಆಗಿದೆ, ಅದ್ಭುತವಾಗಿದೆ. ನಟನೆ ಮಾಡಿರುವಂತವರು ರಂಜಿತಾ ನಾಗರಾಜ್ ಅಂತ ಹೇಳಿ, ಬೇರೆ ಮಾತೇ ಇಲ್ಲ, ನೋ ವರ್ಡ್ಸ್ ಟು ಸ್ಪೀಕ್. ಸೂಪರ್ ಆಕ್ಟಿಂಗ್. ಅವರು ಒಂದು ಹೆಣ್ಣಿನ ಮನಸ್ಸಿನಲ್ಲಿ ಏನೆಲ್ಲ ತೊಳಲಾಟಗಳಿದೆ, ಏನೆಲ್ಲ ಚಾಲೆಂಜ್ ಇದೆ, ಕನಸುಗಳಿದೆ, ಅದನ್ನ ನಟನೆಯ ಮುಖಾಂತರ ದರ್ಪಣ ಸುಂದರಿ ಅನ್ನುವ ರಂಗಭೂಮಿ ನಾಟಕದ ಮುಖಾಂತರ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ. ಅದರಲ್ಲೂ ಶೈಲಜಾ ಮೇಡಮ್ ತುಂಬಾ ಚೆನ್ನಾಗಿ ಕತೆ ಕಟ್ಟಿದ್ದಾರೆ. ನಿರ್ದೇಶನ ಅಂತೂ ಅದ್ಭುತ, ಅದರಲ್ಲೂ ಸಂಗೀತ ಚಾಂದಿನಿ ಅವರು ಸೂಪರ್. ಸೊ ಬೆಸ್ಟ್ ಆಫ್ ಲಕ್ ದರ್ಪಣ ಸುಂದರಿ. ಶುಭಾಶಯಗಳು ಎಲ್ಲ ಇಡೀ ತಂಡಕ್ಕೆ. ತುಂಬಾ ಚೆನ್ನಾಗಿತ್ತು.
ಯಾವ ಥರ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಟನೆ ಚೆನ್ನಾಗಿತ್ತು. ಅವ್ರು ಯಾವ ರೀತಿ ಬರೆದಿರೋರು ನಾಟಕನ ಯಾವ ರೀತಿ ಬರೆದಿದ್ದಾರೆ ಅಂಥೇಳಿ ಇಮ್ಯಾಜಿನ್ ಮಾಡೋಕ್ಕಾಗ್ತಾ ಇಲ್ಲ. ಅದನ್ನ ಕಲ್ಪನೆ ತಗೊಂಡು ಡೈರೆಕ್ಷನ್ ಮಾಡಿ ಚೆನ್ನಾಗಿ ಅಭಿನಯಿಸಿದರು. ಅನ್ಬಿಲೀವಬಲ್. ಅದಕ್ಕೆ ಪೂರಕವಾಗಿ ಲೈಟಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಒಟ್ಟಾರೆ 35 ವರ್ಷದ ನಂತರ ಒಂದು ನಾಟಕ ನೋಡಿದ್ದು ತುಂಬ ಸಂತೋಷ ಆಯಿತು. ಮುಂದೆ ಕೂಡ ಹೆಚ್ಚು ನಾಟಕ ನೋಡಬೇಕು ಅಂತ ಅನ್ಸುತ್ತೆ. ನಾಟಕ ಬಹಳ ಸೊಗಸಾಗಿ ಮೂಡಿ ಬಂದಿದೆ. ರಘುನಂದನ್ ಸರ್ ಯಾವ ರೀತಿ ಹೆಣ್ಮಕ್ಳ ಸಹಿಷ್ಣುತೆ ಬಗ್ಗೆ ಆಗಲಿ, ಹೆಣ್ಮಕ್ಳು ಇಲ್ಲಿವರೆಗೂ ನಡ್ಕೊಂಡು ಬಂದಿರೋದ್ರ ಬಗ್ಗೆ ಆಗಲಿ, ಯಾವ ರೀತಿ ಅವರು ಹೆಣ್ಮಕ್ಳನ್ನ ಯಾವ ರೀತಿ ತೋರಿಸ್ಬೇಕು ಅನ್ನೋದನ್ನ ನಾನು ರಘುನಂದನ್ ಸರ್ ಅವರಿಂದನೇ ಕಲ್ತ್ಕೊಂಡಿರೋದು. ಅವರ ಹೆಣ್ಮಕ್ಳ ಕಷ್ಟ ಆಗಲಿ ಬೇರೆ ಏನೇ ಆಗಲಿ, ಅವರ ನಾಟಕಗಳು ಯಾವ ರೀತಿ ಇರ್ತವೆ ಅಂದ್ರೆ ನಮ್ಮ ಮನಸ್ಸು ಮುಟ್ಟೋ ಹಾಗಿರುತ್ತೆ. ಯಾಕಂದ್ರೆ ಅವ್ರು ಇಲ್ಲಿವರೆಗೂ ಹೇಳಿರೋದಷ್ಟೇ, ರಾಜರ ಕಥೆಗಳನ್ನ ಎಲ್ಲರೂ ಹೇಳ್ತಾರೆ, ನಮ್ಮಗಳ ಕಥೆಗಳನ್ನ ನಾವು ಹೇಳ್ಬೇಕಾಗಿ ಬರುತ್ತೆ ಅಂತ. ಅದೇ ರೀತಿ ಅವರು ನಮ್ಮ ಜನಸಾಮಾನ್ಯರ ಕಥೆಗಳನ್ನ ಚೆನ್ನಾಗಿ ಹೇಳಿದ್ದಾರೆ. ಧನ್ಯವಾದಗಳು. ಈ ನಾಟಕವನ್ನ ಮತ್ತೊಮ್ಮೆ ನೋಡ್ತೀವಿ. ಸರ್ ವೆಂಕಟೇಶ್ ಅಂತ, ಮಹಾರಾಣಿಸ್ ಕಾಲೇಜ್ ಮತ್ತೆ ವಿಜಯನಗರ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ರಿಟೈರ್ ಆಗಿದ್ದೀನಿ. ಇವತ್ತಿನ ನಾಟಕ ಬಹಳ ಚಿಂತನೆ ಮಾಡುವಂಥ ಒಂದು ಧಾಟಿಲಿತ್ತು. ಸುಮಾರು ವಿಷಯಗಳನ್ನು ಬಹಳ ಸಾಂಕೇತಿಕವಾಗಿ ಸಮಸ್ಯೆಯನ್ನ ವಿಶ್ಲೇಷಣೆ ಮಾಡಿದ ಜೊತೆಗೆ ಆ ಸಮಸ್ಯೆಯಿಂದ ಹೊರಗಡೆ ಬರೋದು ಹೇಗೆ ಅನ್ನೋದು ಕೂಡ ಬಹಳ ಚೆನ್ನಾಗಿ ಅವರು ಬರೆದಿದ್ದಾರೆ, ಮತ್ತೆ ನಿರ್ದೇಶನ ಕೂಡ ಮಾಡಿದ್ದಾರೆ, ನಟನೆಯನ್ನು ಮಾಡಿದ್ದಾರೆ. ಪ್ರತಿಯೊಂದು ಅಂಶದಲ್ಲಿ ಕೂಡ ಈ ಒಂದು ನಾಟಕ ಬಹುಶಃ 100% ಮುಟ್ಟಿದೆ ಅನ್ಸತ್ತೆ. 1-1.5 ಗಂಟೆ ನೋಡಿ ಸುಮಾರು ಹೊತ್ತು ಅದರ ಬಗ್ಗೆ ಚಿಂತನೆ ಮಾಡುವಂಥದ್ದು ಹಾಟಿಲಿದೆ. ಸೊ ಅದರಲ್ಲಿ ಇನ್ವಾಲ್ವ್ ಆದ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.